ಜೈ ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಸಾರಿ ಫಾರ್ ಡೇ 65. ಇವತ್ತು 66. ಡೇ 65 ಅಲ್ಲಿ ತುಂಬ ಅಟಾರಾಗಿ ಸುಸ್ತಾಗಿದ್ದೆ. ಜಿಮ್ಮು ಪ್ಲಸ್ ಕೆಲಸ, ಡಿಹೈಡ್ರೇಷನ್ ಬೇರೆ ಆಗ್ತಾ ಇದೆ. ಹೈಡ್ರೇಷನ್ ತೆಗಿತಾ ಇದ್ದೀನಿ ಬಾಡಿಲಿ, ಸ್ವಲ್ಪ ಶೇಪ್ ತೋರಿಸೋಣ ಅಂತ. ಹೇಗೆ ಕಾಣ್ತಿದೆ ಅಂತ ಹೇಳ್ಬೋದು ನೋಡಿ. ನನ್ನ ಬಾಡಿ ಯಾಕೆ ನಿಮಗೆ ಫೋನಲ್ಲಿ ಹ್ಯೂಜಾಗಿ ಕಾಣಿಸಲ್ಲ ಅಂತಂದರೆ, ನನ್ನ ಫೋನಿಂದ ಅಷ್ಟೊಂದು ಕ್ಲಿಯರಿಟಿ ಇಲ್ಲ. ನನ್ನ ಹತ್ರ ಐಫೋನ್ ಇಲ್ಲ ರೆಕಾರ್ಡ್ ಮಾಡೋಕ್ಕೆ. ಬಟ್ ನೋ ವರೀಸ್, ರೆಕಾರ್ಡ್ ಮಾಡ್ತೀನಿ. ಮುಂದೆ ಒಂದಿನ ಐಫೋನ್ ತೊಗೊಂಡು ರೆಕಾರ್ಡ್ ಮಾಡ್ತೀನಿ. ಇನ್ನು ಜಸ್ಟ್ ಉಳಿದಿರೋದು ನನಗೆ 26ನೇ ಕಾಂಪಿಟೇಷನ್ ಇರೋದು. ಜಸ್ಟ್ ಇನ್ 5 ಡೇಸ್ ಉಳಿದಿದೆ ನನ್ನ ಕಾಂಪಿಟೇಷನಿಗೆ. ನಾನು ನ್ಯಾಚುರಲ್ ಆಗಿ ಹೋಗ್ತೀನಿ, ಅದು ನ್ಯಾಚುರಲ್ ಕಾಂಪಿಟೇಷನ್ ಅಲ್ಲ. ಆ್ಯಂಡ್ ಏನು ತಿನ್ಕೊಂಬಂದೆ ನೋಡ್ಕೊಂಬನ್ನಿ. ಇವತ್ತಿನ ಟಿಪ್ ಆಫ್ ದಿ ಡೇಲಿ, ಯಾರು ತುಂಬ ಜೆನೆಟಿಕ್ಸ್ ಅಂತ ವರಿಯಾಗಿರ್ತಿರಲ್ಲ, ಆ ವರೀಸ್ನ ಬಿಟ್ಬಿಟ್ಟು ಎಕ್ಸಸೈಸ್ ಮಾಡಿ. ಯಾವುದೇ ಜೆನೆಟಿಕ್ಸ್ ಆದರೂ ಪ್ಲಸ್ ಜೊತೆನೂ ಇರುತ್ತೆ, ಮೈನಸ್ ಜೊತೆನೂ ಇರುತ್ತೆ. ಈಗ ನಂದು ಒಂದು ವಿ ಟೇಪರ್ ಒಳ್ಳೆ ಜೆನೆಟಿಕ್ಸ್ ಇದೆ, ಬಟ್ ನನಗೆ ಗೈನೂ ಇದೆ. ಸೊ ಅದೇ ಥರ ಒಂದು ಪ್ಲಸ್ಸು ಮೈನಸ್ ಜೊತೆ ಎಲ್ಲ ಬಾಡೀಸು ಇರುತ್ತೆ. ಆ ವರೀಸ್ನ ಬಿಟ್ಟು ಎಕ್ಸಸೈಸ್ ಮಾಡಿ. ನೀವು ಹೇಗೆ ಜೆನೆಟಿಕ್ಸ್ ಇತ್ತು ಅಂದ್ರೂ ಎಟ್ ದಿ ಲಾಸ್ಟ್ ನೀವು ನಿಮ್ಮ ಎಕ್ಸಸೈಸ್ 4, 5, 6 ಇಯರ್ಸ್ ಹೇಳಿದಾಗ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.